25 ಲಕ್ಷ ರೂಪಾಯಿ ಶೆಡ್ ಹಾಕಿ ವರ್ಷಕ್ಕೆ ಕೋಟಿ ಗಳಿಸುತ್ತಿರುವ ಯುವಕ. ನಮಸ್ಕಾರ ಎಲ್ಲ ನಮ್ಮ ಟಗರು ಪ್ರೇಮಿಗಳಿಗೆ ಮತ್ತು ಟಗರಿನ ಮಾಲಕರಿಗೆ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು 25 ಲಕ್ಷ ರೂಪಾಯಿ ಶೆಡ್ನ್ಯಾಗ ಖರ್ಚು ವೆಚ್ಚ ಹೊಳ್ಳಿ ಅವರು ಇನ್ಕಮ್ ಹೆಂಗೈತಿ ಎಲ್ಲ ನೋಡೋಣ ಬರ್ರಿ. ಸಣ್ಣದೊಂದು ಪರಿಚಯ ಐತ್ರಿ, ಇದು ಹೊಸದು, ಇದು ಪ್ರಥಮ ವಿಡಿಯೋ ಆಗಿರ್ತೈತಿ. ಹಂಗೆ ಏನೋ ಅಡಚಣೆಗಳಾದ್ರೂ ಒಂದಿಟ್ಟು ನೀವು ಕಮೆಂಟ್ ಆಗ್ರಿ, ನಾವು ಸರಿಪಡಿಸ್ಕೋತೀವಿ. ನಾನು ಹೋದ್ರೆ ನಾನು ಏನ ಒಂದು ಎರಡು ಮರಿ ಇದ್ರೆ ಗೊತ್ತಾಗ್ಬೇಕಲ್ಲ. ಒಂದು ಭಾಳ ಮರಿ ಇರ್ತಾವ, ಅದ್ರಾಗ ಆರಾಮ್ರೆ ಆರಾಮ್ ತರ್ಕೊತೀವಿ. ಕಿಲೋ ಜಟ್ ಒಂದು ಮರಿ ಈಗ ಅಂತಂದ್ರೆ ಮಾರಿ ಕರ್ ಮಾಡ್ಕೊಂಡಿದ್ವಿ. ಫುಡ್ಡಿ ಕಾಳಿಗೂ ಬರಲ್ಲ, ನಾವು ತಿನ್ನೋಕ್ಕೂ ಬರಲ್ಲ. ಈಗ ಒಂದು ಮರಿ ಎರಡು ಮರಿ ಇದ್ದವ್ರದ್ದು ಅದನ್ನು ಚಡ್ಡು ಮುಡ್ದ ವಾಜಿಗಿರುತ್ತೆ. ನಿಮಗೆ 320 ಮರಿ ಗಂಟೆ ಹಾಕಿರ್ತೀರಿ, ಅದ್ರ 320 ಮರಿ ಒಳಗೂ ಒಂದು 320 ಮರಿ ನೋಡ್ಬೇಕಲ್ಲ ಚಡ್ಡು. ಅದು ಬಂದಿದ್ದು ಬಿಟ್ಟಿದ್ದು ಅವು ಯಾವ ಆರಾಮ ಇರ್ತಾವೋ ಬಂದಿರ್ತಾವೆ. ಅವು ಏನು ಮಾರಿ ಕರ್ ಮಾಡ್ಕೊಂಡಿರ್ತಾವೆ, ಅಲ್ಲಿ ಎಲ್ಲರ ಮುಗಿ ನಿಂತಿರ್ತಾವೆ. ಅವೆಲ್ಲ ಮುಕ್ಕೊಂಡಿರ್ತಾವೆ. ಅದು ನೋಡಿ ನಾವು ಸ್ಟಾಕ್ ಏನು ಯಾವಾಗ ತಂದಿರ್ತೀವಿ, ಯಾವಾಗ ಸ್ಟಾಕ್ ಆಗ್ತದೆ. ಸ್ಟಾಕ್ ವರ್ಷಗಟ್ಟಲೆ ನಾವು ಮುಂದೆ ಸ್ಟಾಕ್ ಮಾಡ್ತೀವಿ. ತೊಗರಿ ಬರ್ತಾರೆ, ಶೇಂಗಾ ಬರ್ತಾರೆ, ಕಡ್ಲಿ ಬರ್ತಾರೆ, ಮತ್ತು ಹಸಿ ಮೇವು ಹಸಿ ಮೇವು ಎಲ್ಲರೂ ಹಸಿ ಮೇವು ಮರಿ ರೇಟ್ ಬರ್ಬೇಕಾದ್ರೆ ಏನು ಮಾಡೋದು? ಈಗ ಎಲ್ಲರೂ ಹಾಕಿರ್ತಾರೆ ನಾವು ಮರಿ ಫಾರ್ಮ್ ಹಾಕ್ಬೇಕಂತ. ಈಗ ನೀವು ಹಾಕಿರಲ್ಲ, ನೀವು ಲಾಭ ತೊಂದ್ರೆ ಅಂತ ಹಾಕಿಸಿಂದ ನಿಮ್ಗೆ ವಿಡಿಯೋ ನೋಡಿಕಿಂದ ಮತ್ತೊಬ್ರು ಯಾರು ಹಾಕ್ತಾರೆ, ಅವ್ರಿಗೆ ನುಕ್ಸಾನ್ ಆಗ್ತತನ. ಆ ಮರಿ ವೇಟ್ ಇದು ಬರ್ಲಾರ್ಕ, ಸೈಜ್ ಬರ್ಲಾರ್ಕ ಇದು ಹಾಕಿಸಿಂದ ಅವ್ರಿಗೆ ತರೋದು ಮರಿ ತರೋದು ಕೊಡೋದು ಗೊತ್ತಲ್ಲಾರ ನುಕ್ಸಾನ ಮಾಡ್ಕೊತಾರೆ. ಅವ್ರಿಗೆ ಹೆಂಗೆ ಮರಿ ತರಬೇಕು, ಯಾವ ರೀತಿ ಮಾರಬೇಕು ಅಂತ ಸೈಜ್ ಇದು ಎಲ್ಲ ನೋಡ್ಕೊಂಡು ಈಗ ಜುಬ್ರಿದ್ದು ಮರಿ ತಂದ್ರೆ ಹೇಳಲ್ಲ ನಾವು ಆ್ಯಕ್ಚುಲಿ. ಅದು ಅವ್ರನ್ನ ಹೆಂಗೆ ತರ್ಬೇಕು, ಅವರು ಹೊಸ ತರ್ತಾರಲ್ಲ ಮರಿ. ಈಗ ನೀವು ತಂದ್ರೆ ಅಂತ ಹೇಳ್ಕಿಸಿಂದ್ರೆ ಅವರು ತರಕ್ಕೆ ಹೋಗ್ತಾರೆ ಮರಿ. ಈಗ ಸಸ್ತ ಸಿಕ್ಕು ಅಂತ ಹೇಳ್ಕಿಸಿ ಎಂತಂದು ಮರಿ ತೊಗೊಂಡ್ಬಿಡ್ತಾರೆ. ಅವ್ರು ಎಂಥ ಮರಿ ತೊಗೊಂಡ್ಬೇಕು, ನಾವು ಫಾರ್ಮಿಗೆ ಹಾಕೋತಾ ಇರ್ತಾರೆ. ಜುಬ್ರಿದ್ದು ಜಲ್ಲಿ ಹೇಳಲ್ಲ ನಮ್ಮ ಮರಿ. ನೀವು ನೇಟ್ ಮಸ್ತ್ ಇರ್ಬೇಕು ಮರಿ ನೋಡಕ್ಕೆ. ಉದ್ದ ಬೀಸ ಅವು ನೋಡಿ ಮರಿ ಎಲ್ಲ ಇರ್ಬೇಕು. ಹಾಂ, ಇದ್ರ ಗಟ್ಲೆ ಇದ್ರೆ ನೀವು ಕೊಟ್ಟು ಈಗ ಕೆಂಪರ್ ಹಾಕ್ತೀರಾ, ನೀವು ಬಿಳಿವು ಕರಿವು ಹಾಕ್ತಾರೆ. ಬಿಳಿವು ಆ ಸೈಡ್ ಅದಾವ, ಇವು ಎಲ್ಲ ಇಕ್ಕೂರ್ ಬಾಜಾರ್ ಹೆಂಗೈತೆ, ನಾವು ಅಕ್ಕೂರ್ ಬಾಜಾರ್ ಹೆಂಗೈತೆ. ಇದ್ರ ಲಾಭ ಕೊಟ್ಟು ಬಿಳಿ ಮರಿ ಲಾಭ. ಬಿಳಿ ಮರಿ ಲಾಭ. ಈಗ ಬಿಳಿ ಮರಿ ಹಾಕ್ತಾರಲ್ಲ, ಇವು ಹೆಂಗೊಂದು ಮಾಡ್ತಾವ, ಇವು ಹೆಂಗೆ ಮಾಡ್ತಾರೆ? ಇವು ಕಮ್ಮಿ ಮಾಡ್ತಾವ, ಅದು ಹೆಚ್ಚು ಮಾಡ್ಬೇಕಣ್ಣ. ಅದು ಬಕ್ರಿಗೆ
ಸಾಕಾಗಿ ಹೋಯ್ತಾರ ಬಕ್ರಿಗೆಲ್ಲ ಮಾರಿದ್ರು ಬೆಂಗಳೂರು ಬರೋದೆಲ್ಲ ಬಂದು ಹೋಯ್ತಾರ ಬಿಳಿ ಮರಿ ಹೆಚ್ಚು ಮಾಡ್ಕೊಂಡು ಮತ್ತು ನೀವು ಕೆನ್ ಮರಿ ಹಾಕಿರಲ್ಲ ಏನಾಗ ಲಾಭ ಆಗುತ್ತೆ ಇದು ಲಾಭ ಆಗುತ್ತಾನೆ ಇದ್ರಾಗೂ ಸ್ವಲ್ಪ ಕಮ್ಮಿ ಆಗುತ್ತೆ ಅದ್ರಾಗ ಈಗ ಇದ್ರಾಗ ಕರಿ ಮರಿ ಹಾಕಿದ್ರೆ ಅಂತ ಕರಿ ಮರಿ ನಾವು ನೋಡಿಲ್ಲ ಕರಿ ಮರಿ ಆಡ್ತಾ ಹೋಯ್ತಾರೆ ಮಾಡ್ತಾರೆ ಕರಿ ಮರಿ ಹಾಕಿದ್ರೆ ಅಂತ ಕರಿ ಮರಿ ಆಡಿದ್ರೆ ಚಲೋ ಆಗುತ್ತೆ ಹಾಕಿದ್ರೆ ಹಾಕಿಲ್ಲ ನಾನು ಈಗ ಇದನ್ನ ಟೋಟಲ್ ಆಗಿದೆ ಈಗ ಉದ್ದಕ್ಕೆ ಅಗಲಕ್ಕೆ ಎಷ್ಟು ಹಿಂಗೆ 75 ಐತನ ಹಿಂಗೆ 34 ಟೋಟಲ್ ಖರ್ಚು ಟೋಟಲ್ 25 ಇದೆಲ್ಲ ಮ್ಯಾಟ ಕಬ್ಬಣ ಇವೆಲ್ಲ ಈಗ ಇದು ಫಸ್ಟಿಗೆ ಸ್ಟಾರ್ಟಿಂಗ್ ಮಾಡ್ತಿರ್ತಾರೆ ಸಸ್ತದಾಗ ಮಾಡ್ತಿರ್ತಾರೆ ಅವ್ರು ಮಾಡ್ಬೇಕಾದ್ರೆ ಸಸ್ತದಾಗ ಇದು ಮಾಡಕ್ಕೆ ಮಾಡ್ತಾರೆ ಅವ್ರು ಸಸ್ತದಾಗ ಮಾಡ್ಬೇಕಂತಂದ್ರೆ ನಾವು ಜಾಗ ನೋಡಿ ಮಾಡ್ಬೇಕು ನೀವು ಹೈಟ್ಯಾಕ್ ಮಾಡಿರ ಹಾಂ ಈಗ ಈ ಬರೀ ಪಾರ್ ಮಕ್ಕ ಹೈಟ್ಯಾಕ್ ಆದ್ರೆ ನಡ್ತೇನೆ ಇಲ್ಲ ಹಂಗೆ ತಳನೆಲ್ಲ ಹಾಕಿಂದ ಮೊದಲು ಹಾಕೊಂಡು ಮರಿ ಅದೂ ನಡೀತಲ್ಲ ನಾವು ಹೈಟ್ಯಾಕ್ ಎದಕ್ಕೆ ಮಾಡೀವಿ ಅಂದ್ರೆ ಕಸ ಹುಡುಗರು ಬರ್ತಿಪ್ಪ ಅಂತಂದ್ರೆ ಹೈಟ್ಯಾಕ್ ಮಾಡೀವಿ ಅಂದರೆ ಇವಾಗ ಇದ್ರಾಗ ಎಲ್ಲ ತಳಗ ಹೋಗ್ಬಿಡುತ್ತೆ ಅದಕ್ಕೊಂದು ಆಳು ಹಚ್ಚೋದು ಬೇರೆ ಆಗುತ್ತೆ ಇದೊಂದು ಕೆಲಸ ಈಗ ಆದ್ರೆ ಕಸ ಹೋಗೋದು ಹೊತ್ತಾಟಲ್ಲಿ ನೀರೆಲ್ಲ ಸರಿ ಗಾಳಿಗೂ ಇರ್ತೈತೆ ನಮ್ಮ ಗಾಳಿ ಹೊಟ್ಟು ಹಾಕಿದ್ರೆ ಹಾಂ ದಿನ ಇದೇ ಟೈಮಿಗೆ ಹಾಕ್ತೀರಾ ನಾ ಹೆಚ್ಚು ಕಡಿಮೆ ಹಾಕ್ತಾರೆ ದಿನ ಡೈಲಿ ಡೈಲಿ ಟೈಮ್ ಕೊಟ್ಟೆ ಇರಲ್ಲ ಪಟ್ಟ ಇನ್ನೂ ಇವಾಗನ ಕೆಲಸ ಅವಾಗೇನು ಹೊತ್ತು ಈಗ ಈಗ ಟೈಮ್ ಐತಲ್ಲ ಈಗ ಇನ್ನೊಂದು ತಾಸು ಬಿಟ್ಟು ಲೇಟಾಗಿ ಹಾಕ್ತಾರೆ ಅವಾಗ ಏನು ಎಫೆಕ್ಟ್ ಆಗುತ್ತೆ ಅದಕ್ಕೆ ಎಫೆಕ್ಟ್ ಏನಾಗಲ್ಲ ಅದು ಹೊಟ್ಟು ಇದ್ರಾಗ ಉದಿರ್ತೈತಾನೆ ತಗೊಳಂಗಿಲ್ಲ ಅಲ್ಲ ಈಗ ಹಾಕಿರ್ತೀರಿ ಇದಂತ ಈಗ ದಿನ ಟೈಮ್ ಹಾಕಿರ್ತಲ್ಲ ಈಗ ನಾವು ಮನುಷ್ಯ ಊಟ ಉಣ್ಣಾಗ ಆಗ್ಬೋದು ಅದಕ್ಕೆ ಇವಕ್ಕೇನಾರ ಪ್ರಾಬ್ಲಮ್ ಆಕತ್ತೆ ಹೊಟ್ಟಿಗೆ ಬಂದಿರ್ತಾವಲ್ಲ ಭಾಳ ಇದು ಬಂದು ಅಂದ್ರೆ ಇದ್ರಾಗ ಸಿಕ್ಕೋತಾವ ಅದ್ರ ಸಿಕ್ಕೋದು ಅದಕ್ಕೆ ಅವ್ರು ಯಾವಾಗ ಕಟ್ ಮಾಡ್ತಾರೆ ನೀವು ತಂದುಗಳನ್ನ ಕಟ್ ಮಾಡ್ತಾರೆ ಅವು ಬಂದು ಅಂದ್ರೆ ಕಟ್ ಮಾಡ್ತಾರೆ ಅದು ಉದ್ದು ಬಂದು ಕಟ್ ಮಾಡ್ತಾರೆ ಹೊರಗಿಂತ ಮೊದಲೇ ಕಟ್ ಮಾಡ್ತಾರೆ ಇಲ್ಲ ಬಂದು ಅಂದ್ರೆ ಈಗ ಇದು ಉದ್ದು ಬಂದವಣ ಇದು ಉದ್ದು ಬಂದು ಸಿಕ್ಕೊಂಡ್ಬಿಡ್ತಾವೆ ನೀವು ಯಾರು ನೋಡ್ರಂಗಿಲ್ಲ ಇರಂಗಿಲ್ಲ ಹೌದು ಅವಾಗ ಹೆಂಗೆ ಮಾಡ್ತಾರೆ ಕಾಲು ಕಾಲು ಸಿಕ್ಕೊಂಡು ಒದ್ದಾಡ್ತಿರ್ತಾವೆ ಅವಾಗ ನೀವು ಯಾರು ಇರಲ್ಲ ನೀವು ಉದ್ದು ಬಂದ್ರೇ ಕಟ್ ಮಾಡ್ತಾರೆ ಹಾಂ ನೀವು ಯಾರು ಇಲ್ಲಾರ ಸಿಕ್ಕೊಂಡು ಕಾಲು ಅದಕ್ಕೆ ಕಟ್ಟದ ಬೆಟ್ಟಾಗಿರ್ತಾನೆ ಆಮೇಲೆ ನಾವು ನೋಡಿದ್ರೆ ತಿಳಿದಿರ್ತಾನೆ ಅದಕ್ಕೆ ಮೊದಲೇ ಕಟ್ ಮಾಡಿರ್ಬೇಕಲ್ಲ ನಾವು ಸ್ವಲ್ಪ ಸಣ್ಣ ಇದ್ದಾಗ ಹಾಂ ಕಟ್ ಮಾಡ್ಬೋದನ ಆದರೆ ಇವು ನಾವು ಯಾವ್ಯಾವ ಬಂದಿರ್ತೇವೆ ಅಷ್ಟ ಕಟ್ ಮಾಡ್ಬೋದು ಬಂದೇ ಬಂದಿಲ್ಲ ಈಗ ಮರಿ ನಾ ಎಷ್ಟು ತಿಂಗಳು ಇವು ನಾವು ತಂದು ಒಂದು ತಿಂಗಳು ಆಗ್ತದೆ ಇದು ಒಟ್ಟು ಮರಿ ಈಗ ಮರಿ ಬೇರೆ ಇದು ಮೌಳಿ ಜಾತಿ ಅಂತಾರೆ ಗಾಡಿ ಇದ್ರದ್ದು ಮೌಳಿ ಜಾತಿ ಹಾಂ ಈಗ ಮರಿ ರೇಟ್ ನಾ ಮೌಳಿ ಕಿಮ್ಮತ್ ಐತೆ ನೀವು ಬೇರೆ ಕಿಮ್ಮತ್ ಐತೆ ನಾ ರೇಟ್ ಜಾಸ್ತಿ ಈ ಜವಾರಿ ಮರಿ ಜವಾರಿ ಕಿಮ್ಮತ್ ಐತೆ ಒಂದು 4 ಮರಿ ಬಂದವು ನಾವು ಮೌಳಿ ಇವಕ್ಕೂ ಹೆಂಗೆ ಐತೆ ನಾ ರೇಟ್ ಮೌಳಿದು ಕಮ್ಮಿನ ಬರೋದು ನಾವು ಮೌಳಿ ಕಮ್ಮಿನ ಬರಲ್ಲ ಬೆಳಗ ಅದಾವ ಇದು ಆಂಧ್ರಾಗ ಅದಾವ ಆಂಧ್ರಾಗ ಆಮೇಲೆ ಇವಕ್ಕೂ ರೇಟು ಎಲ್ಲಿಂದ ತಂದ್ರೆ ಇವು ಅಮ್ಮಿನಗಡೆ ಬಜಾರ ಅಮೀನ್ಗಡದಾಗ ಬಂತು ಇವು ಲಾಡ್ದಾಗ ತೊಗೊಂಡಿರ್ತಾನೆ ಲಾಟ್ದಾಗ ಬಂತು ಆಂಧ್ರಾಗ ಇವಕ್ಕೂ ನಾ ಮತ್ತು ಆಂಧ್ರ ಕಡೆ ಈ ಕಡೆ ಮಾಡ್ತಾವೆ ನಾ ಕಡೆ ಅಷ್ಟ ಮಾಡ್ತಾವೆ ಎಲ್ಲ ಕಡೆ ಮಾಡ್ತಾವೆ ಎಲ್ಲ ಕಡೆ ಮಾಡ್ತಾವೆ ಇವಕ್ಕೂರೆಲ್ಲ ಹೆಂಗೆ ಬರ್ತಾವೆ ಇವಕ್ಕೂ ಸೈಜ್ ಎಲ್ಲ ಬರೀ ಮಾರು ಬರ್ತಾವೆ ಚಲೋ ಬರ್ತಾವೆ ಇವಕ್ಕೂರೆಲ್ಲ ಸೇಮ್ ರೇಟ್ನಾಗ ಬರ್ತಾವೆ ಯಾವಾಗ ಎಷ್ಟು ತಿಂಗಳಿಗೆ ಕಟ್ತಾರೆ ಇವು ವರ್ಷಗಟ್ಟಲೆ ಒಂದು ವರ್ಷಕ್ಕೆ ಎಷ್ಟು ಬೇಕು ಅಷ್ಟೊಮ್ಮೆ ತಂದ್ಬಿಡ್ತಾರೆ ಈಗ ಇದು ಕಾಳಿಂದು ಬಟ್ಟೆಂದು ಎಲ್ಲ ಇದೆಲ್ಲ ಖರ್ಚು ಯಾವ್ದು ಕಾಳಿಂದ ಒಟ್ಟಿನ ಭಾಳ ಖರ್ಚು ಒಂದು ವರ್ಷ ಈಗ ಅಷ್ಟೆಲ್ಲ ಅದೆಲ್ಲ ಖರ್ಚು ತೆಗೆದ್ರೆ ಕಿಶನ್ ಇಬ್ಬರು ಮರಿ ಮರಿ ಒಂದು 2000 ಒಂದು ಬ್ಯಾಚಿಗೆ ಒಂದು ಮರಿಯಿಂದ ಇವೆಲ್ಲ ಕಾಳಿಂದು ಎಲ್ಲ ಖರ್ಚು 2000 ಮಾಡ್ತಿರ್ತಾರಲ್ಲ ಈ
ಕರೆಕ್ಟ್ ಇವಾಗ ರೇಟ್ ಇದ್ದಿದ್ದು ನೋಡ್ಕೊಂಡು ಮಾಡ್ತಿರೋ ಒಂದು ಮರಿ ಸೈಜಾಗ ನಮ್ಮ ಬೆಳೆನ ಮಾಡ್ತಿರೋ ಬೆಳೆನ ಮಾಡ್ತಿರೋ ಈಗ ಒಂದೊಂದ್ಸಲ ಬಾಜಾರ ರೇಟ್ ಅಲ್ಲ ಅವಾಗ ಏನು ಭಾಳ ತಂದು ಅಂದ್ರೆ ಈಗ ಬಾಜಾರ್ ಕೂದಿರ್ತಾರ ಹೆಂಗೆ ಆದಂಗೆ ಆ ತುಕ್ಸರ್ ರಾಲಿ ಲಾಭ ರಾಲಿ ಅಂತೇಳಿ ಮಾರಿ ಬಂದ್ಬಿಡ್ತಾರೆ ನಾವು ಅದನ್ನ ಮಾಡ್ತೀವಿ ನುಕ್ಸಾನ ಆದ್ರೂ ಮಾರಿಬಿಡ್ತೀವಿ ಆದರೆ ಭಾಳ ನುಕ್ಸಾನ ಆಗ್ತಂದ್ರೆ ಕೊಡಲ್ಲ ನಾನು ಭಾಳ ಕಿಶನ್ ಮಾಡ್ತೀನಿ ಈಗ ಸಣ್ಣ ಮರಿ ಅಷ್ಟ ತರ್ತಾರೆ ನಾವು ದೊಡ್ಡ ದೊಡ್ಡ ತಂದು ಹಾಕಲ್ಲ ದೊಡ್ಡ ತಂದು ಹಾಕಿರಿ ದೊಡ್ಡ ಹಾಕೋ ಲಾಭ ಅದ್ರ ಲಾಭ ನೋಡಿಲ್ಲ ನಾವು ಇದು ಸಣ್ಣ ತಂದು 9,000 9,000 ತಂದು ಹಾಕಿದ್ದೆ ಈಗ 9,000 ಕೊಟ್ಟು ಅಂದಿರ್ತಾರಲ್ಲ ಈಗ ಭಾಳ ಎಷ್ಟಕ್ಕೆ ಮಾಡ್ತಾವ 3 ತಿಂಗಳು 3,000 ಈಗ 320 ಮರಿ ಹಾಕಿದ್ರಲ್ಲ ನಾವು ಕಡೆ ಬ್ಯಾಚಿಗೆ ಅದ್ರಾಗ ಟೋಟಲ್ ನಿಮ್ಗೆ ಎಷ್ಟು ಉಳಿತು ಟೋಟಲ್ ಈಗ ನಾವು ಒಂದು ಮರಿಯಿಂದ ಎಲ್ಲ ಖರ್ಚು ಆಗ್ತದೆ 2,000 ಉಳಿಸ್ತದಲ್ಲ ಈಗ 3,000 ಮಾಡಿದ್ರೆ 2,000 ಉಳಿತು ಈಗ ಬಗಾನ ಮರಿ ಅದ ರೇಟ್ ಇಲ್ಲ ಅಂತೇಳಿ 10,000 ಅದು 2,000 ಮಾಡಿದ್ರೆ ಮಾಡ್ತಾನೆ ಗಂಟೆಗೆ ಅವಾಗ ನುಕ್ಸಾನ ಆಗತ್ತವಾಗ ಹೆಂಗೆ ಮಾಡ್ತೀವಿ ನಾವು ಇನ್ನೂ ಬೆಳೆಸ್ತೀವಿ ಮತ್ತೆ ಬೆಳೆಸ್ತೀವಿ ಈಗ ಕಾಳನ್ನು ಯಾವ್ಯಾವ ಕಾಳು ತರ್ತೀರಿ ನಾವು ಗೊಂಜಾಳನ ಈಗ ಒಂದು ಕಾಳು ಗಂಟೆ ಹಾಕ್ತಾರೆ ನಾನು ಉಚ್ಚಿ ಮಾಡಿ ಕಿಶನ್ ಕೊಟ್ಟು ಮಾಡಕ್ಕೆ ಇದು ಅನ್ನ ಎಲ್ಲ ಕಾಳಿಂದ ಇದು ಕಾಳನ್ನು ಯಾವ ರೀತಿ ಮಾಡ್ತೀವಿ ಅದನ್ನು ತೋರಿಸ್ಕೊಂಡು ತೋರಿಸ್ತಾರಲ್ಲ ಇವ್ರನ್ನ ಕಾಳ ಗಂಟ್ಲೆ ಹಾಕಿರ ಅಂತ ತಿನ್ನಕ್ಕೆ ಆಗೋಲ್ಲ ಅಂತೀರ ಹಾಕೋಣ ಇದು ಹೆಚ್ಚು ಆರಾಮ್ ತಿಂತವಣ ಇದು ಅಂದ್ರೆ ಆರಾಮ್ ತಿನ್ನಕ್ಕೆ ಅವಕ್ಕೆ ಈಜಿ ಇವು ಕಡಿಮೆ ಕುಡಿಮೆ ಅಂತ ಇದು ಹೆಚ್ಚಿಗೆ ಇದು ಮಾಡ್ತಾವ ಇವು ಸಲಂದ ಇದು ಇವೆಲ್ಲ ಇದು ಅದ್ರ ಸ್ಟಾಂಗ್ ಎಲ್ಲ ಒಮ್ಮೆಗೆ ಎಷ್ಟು ಅಮೌಂಟ್ ತರ್ತಾರೆ 9 ಲಕ್ಷ ತರ್ತಾರೆ ಹಾಂ 9 ಲಕ್ಷ ಒಮ್ಮೆ ತಂದ್ರೆ ಒಮ್ಮೆ ಆದಾಗ ತೊಗೊಂಡ್ಬಿಡ್ತೀವಿ ಈಗ ಖಾಲಿ ಆದಂದಾಗ ಮತ್ತೊಂದು ಈಗ ಒಮ್ಮೆ ತಂದ್ರೆ ಒಮ್ಮೆ ತಂದ್ರೆ ಇಲ್ಲಿ ಇಲ್ಲಿ ಕಂಡಬಿಡಿ ಈ ಹೈಟೆಕ್ ಇವೆಲ್ಲ ಎಲ್ಲಿ ನಿಮ್ಮ ಮನೆ ನಾವು ಮನ್ಯಾಗ ತಗೋದನ್ನ ಆಡುವು ಈಗ ನೀವು ಆಡು ಟಗ್ರಾಮ ಮೇಸ್ತ್ರಿ ಇವ್ರು ನಮ್ಮ ಆಡು ಟಗ್ರಾಮ ಮೇಸ್ತ್ರಿ ಈಗ ಆಡು ಟಗ್ರ ಆಯ್ತಾ ತರ್ತಾರ ಇಲ್ಲಿ ತಂದ ಎಲ್ಲ ಯಾವತ್ತೆಲ್ಲ ಬಂತು ಎಲ್ಲ ಇರ್ತದೆ ಈ ಭಾಳ ಈಗ ಕಲಾಗಿ ಏನು ಹೆಚ್ಚು ಮತ್ತೆ ಕೋಳಿ ಹಾಕಿದ್ರಿ ಮತ್ತೆ ಅದಕ್ಕೆ ಜಾಳಿಗೆ ಪಾಳಿಗೆ ಬಿಟ್ಟ ಈಗ 25 ಲಕ್ಷ ಇವು ಹೆಂಗೆ ಇದು ನೀರಿನ ವ್ಯವಸ್ಥೆ ಎಲ್ಲಿ ಮಾಡಿದಾರ ನೀರಿಂದಲ್ಲಿ ನೀವು ಚಾಲ ಮಾಡಿದಾಗ ಬರ್ತೇವೆ ಹಂಗೆ ಆಟೋಮೆಟಿಕ್ ಒಂದು ಫುಟ್ಬಾಲ್ ಐತ್ರ ಅದು ಬಂದಾಗುತ್ತೆ ಹಾಂ 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 ಇದ್ರಾಗ ಬಂದಕತ್ತಂದ್ರೆ ನೀರು ಖಾಲಿ ಆದಾಗ ಬಂದ ತುಂಬಿದಂಗೆ ತುಂಬಿದಂಗೆ ಅದು ಲಾಕ್ ಹಿಡ್ಕೊಂಡ್ಬಿಡ್ತೈತೆ ಖಾಲಿ ಆದಂಗೆ ಹಿಂಗೆ ಬರ್ತವೆ ನಾವು ನೀರು ಇದೊಂದು ವ್ಯವಸ್ಥೆ ಚಲೋ ಐತೆ ಹಂಗಾರೆ ನೀರಿಂದ ಇದಕ್ಕೆ ಇವಾಗ ಬರೀ ಒಂದು ಕೊಂಬಿನ ಇಲ್ಲಲ್ಲ ಇವು ಪೂರ್ಣ ಕೊಂಬಿನ ತರ್ಬೇಕು ಕೊಂಬಿನ ತರ್ಬಾರ್ದು ಒಂದು ಇದು ಲಾಟನ ಒಡಿಸ್ಕೊಡಲ್ಲ ಒಡಿಸ್ಕೊಡಲ್ಲ ಈಗ ಓಡಿಸ್ತಾರೆ ಹೆಂಗೆ ಒಡಿಸ್ ತರ್ಬೇಕಂದ್ರೆ ರೇಟ್ ಜಾಸ್ತಿ ಆಗ್ತದೆ ಮತ್ತೆ ನೀವು ಮಾಡ್ತಿರ್ತಾರಲ್ಲ ಅವಾಗ ನೀವು ಹೆಂಗೆ ಮಾಡ್ತೀರಿ ಲಾಟ್ ಲಾಟ್ ಮಾಡ್ತಾರೆ ಈಗ ಯಾರ ಬಂದು ಕಿಶನ್ ಇದ್ರಾಗ ಆಟದಾಗ ಬರ್ತಾರೆ ಬಂದು ತಿಂದ್ರೆ ಒಂದು ಚೆನ್ನಾಗಿ ಮರಿ ಚೆನ್ನಾಗಿ ಸಪ್ರೇಟ್ ಬಂದು ಕೊಡ್ತೀವಿ ಅವಾಗಿಲ್ಲ ಕೊಡ್ತೀವಿ ರೇಟ್ ಜಾಸ್ತಿ ಆಗುತ್ತೆ ರೇಟ್ ಜಾಸ್ತಿ ಆಗಿ ಹಂಗೆ ಒಬ್ಬೊಬ್ರು ಕೊಡ್ತಾರಲ್ಲ ಈಗ ಬಂದಿರ್ತಾರೆ ಯಾರಾದರೂ ಬಂದರೂ ಪ್ರೇಮಕ್ಕೆ ಕಟ್ತಾರಲ್ಲ ಪ್ರೇಮಕ್ಕೆ ಮನ್ಯಾಗ ಹೋಗ್ತಿರ್ತಾರೆ ಎಲ್ಲ ಒಂದು ಎರಡಕ್ಕೆ ಅಂತಿರ್ತಾರೆ ನೀವು ಒಬ್ಬೊಬ್ರು ಓಡಿಸ್ಕೊಡಲ್ಲ ಅದಕ್ಕೆ ನೀವು ಹೆಂಗೆ ಓಡಿಸ್ಕೊಡ್ತೀರ ನಾ ಇಲ್ಲ ಪ್ರೇಮಕ್ಕೆ ಕಟ್ಟಾಗ ವೈರಿ ಕೇಳಿದ್ರೆ ಒಂದು ಒಟ್ಟು ಅಂದ್ರೆ ಒಂದು 3 ಟೇಲರ್ ಇರಿಸ್ತಾರೆ ಇದ್ರಾಗ ಎಷ್ಟು ಥರ ಬರ್ತದಾನ ಈಗ ಇದ್ರಾಗ 3 ಥರ ಒಟ್ಟದ 3 ಥರ ಒಂಥರ ಕಲರ್ ಸಿಗೈತವ
ಕಡ್ಲಿ ಇದು ಗೊಂಜಾಳ ಪುಡಿ. ಅಣ್ಣ ಇದು ಯಾವ್ದು ಹೊಟ್ಟಿದ್ದು ಈಗ ಇದು ಕಡ್ಲಿ ಪುಡಿ. ಕಡ್ಲಿ ಹೊಟ್ಟ ಅಣ್ಣ ಇದನ್ನ ಯಾವಾಗ ಹಾಕ್ತೀವಿ? ಇದು ಮುಂಜಾನೆ ಮಧ್ಯಾಹ್ನ ಒಂದು ಟೈಮ್ ಮತ್ತೆ ಈಗ ಇದು 2 ಹೊತ್ತು ಅಂತ. ಇದು ಇನ್ನು 2 ಹೊತ್ತ ಅದನ್ನು 2 ಹೊತ್ತ ಅದು ಒಂದು ಟೈಮ್. ಶೇಂಗಾ ಹೊಟ್ಟು ಒಂದು ಟೈಮ್. ಇದನ್ನ ತರ್ಬೇಕಾದ್ರೆ ಎಷ್ಟು ಖರ್ಚು ಆಗತ್ತೆ? ಇದು ಪೂರ ತರ್ಬೇಕಾದ್ರೆ ಇದಕ್ಕೆ ಯಾವ್ದನ್ನ ಇದು ಹೊಟ್ಟು ತರ್ಬೇಕಾದ್ರೆ ಇದು ಹೊಟ್ಟೆ ತರ್ಬೇಕಂದ್ರೆ ಒಂದು 3-4 ಲಕ್ಷ ರೂಪಾಯಿ ಬೇಕು. 3-4 ಲಕ್ಷ ರೂಪಾಯಿ ಬೇಕು. ಈಗ ಹೊಟ್ಟೆ ರೈತರ ತಕ ಹೋಗ್ತಾರೆ ರೈತರ ಕಡೆ ಅಂದ್ರೆ ಈಗ ಮಾರ್ತಾರೆ ಹೊಟ್ಟೆ ಕಿಶನ್ ಬಾಳೆ ಬಾಳೆ ಮಾಡ್ತಾರೆ ಇಲ್ಲ ರೈತರ ಹೊಲ್ದಾಗ ಹೋಗ್ತಾರೆ. ಈ ಕಡೆ ಎಲ್ಲ ಯಾವ ಈ ಹೊಟ್ಟೆ ಜಾಸ್ತಿ ಸಿಗುತ್ತೆ, ಈ ಹೊಟ್ಟೆ ಜಾಸ್ತಿ ಸಿಗುತ್ತಮ್ಮ. ಯಾವ್ದನ್ನ ಇದು ತೊಗರಿ ಒಟ್ಟು ಈ ಕಮ್ಮಿ ಆಗ್ಯಾವಣ ಈಗ ಸಿಗೋದು. ಈಗ ಮರಿ ತಿನ್ನಕ್ಕೆ ಯಾವ ಟೇಸ್ಟ್ ಆಗತ್ತಣ್ಣ? ರುಚಿ ಯಾವ್ದು ರುಚಿ ಆಗ್ತದೆ ಮರಿ ತಿನ್ಬೋದು? ಮರಿ ರುಚಿ ಶೇಂಗಾ ಒಟ್ಟ ಶೇಂಗಾ ಹೊಟ್ಟು ರುಚಿ ಆಗ್ತಾನೆ. ಮತ್ತು ಇದು ತಿಂದು ಅಂದ್ರೆ ನೀರು ಭಾಳ ಕುಡಿತಾವ. ನೀರು ಕುಡ್ತಾನೆ ಕಡ್ಲಿ ಒಟ್ಟು ಕಡ್ಲೆ ಹೊಟ್ಟಿಗೆ. ಈಗ ಮರಿ ಹಾಕ್ತಿರ್ತಲ್ಲ ಒಟ್ಟು ತರ್ತಿರ್ತಾನೆ ಅವರು. ಈಗ ಒಬ್ಬರು ಒಂದ ಹೊಟ್ಟು ತರ್ತಿರ್ತಾರೆ, ಒಟ್ಟು 3 ಥರ ತೊಗೊಂಡು ಹಾಕೋ ಹಾಕಿರಲ್ಲ. ಅವ್ರಿಗೆ ಯಾವ ಒಟ್ಟು ತಿನ್ನೋಣ? ಒಂದ ಹೊಟ್ಟು ತರ ಒಂದು ಒಟ್ಟು ತೊಗರಿ ಒಟ್ಟು